ರೀ ಓರಿ ಏನ? ಹೊತ್ತಾಯ್ತು ಬರ್ರಿ. 4 ರೊಟ್ಟಿ ತಿಂದ ಮತ್ ಮಾಡಾತೀರಿ ಕೆಲಸ. ಹ್ಮ್ ಬಂದೆ ತಡಿ. ಎತ್ಗೊಳ್ನ ಗಿಡದ ಬಡ್ಡ್ಯಾಗ ಕಟ್ಟಿ ಒಂದಿಟ್ಟು ನೀರಿಟ್ಟು ಬರ್ತೀನಿ. ಹಂಗ ಕೈಕಾಲ್ ಮುಖ ತಕೊಂಡ್ ಬರ್ರಿ. ಇಲ್ಲೇ ಬೇನ್ ಗಿಡ ಕೆಳಗ್ ಕುಂದಿರ್ತೀನಿ. ಇಲ್ಲೇ ಬಾ. ಅಲ್ಲೆಲ್ಲಿ ಬಿಸ್ಲಾಗ ಕೂಡುನೆ. ರೀ ಬಂದೆ ರೀ. ಹಚ್ ಹಚ್ ಊಟಕ್ಕೆ ಹಚ್. ಪಾಪ ಅಲ್ಲಿ ಶಿವಣ್ಣ ನಿಂತಾನ. ಅಯ್ಯ, ಇಲ್ಲೇ ನಿಂತಾನಲ್ಲ, ಇನ್ನ ಊಟಕ್ಕೆ ಹೋಗಿಲ್ಲ. ಒಂದ್ ಯಾವ ಹೊತ್ತಾಯ್ತು ನಾನು ನೋಡತ್ತೀನಿ ಇಲ್ಲೇ ಅದಾನ. ಊಟಕ್ಕೆ ಹೋಗಿಲ್ಲ. ಏನ್ ಊಟಕ್ಕೆ ಮನಿಗ್ ಹೋತಾನ ಏನ್ ಮಾಡ್ತಾನ? ಲೇ, ಹೆಚ್ಚಿಗೆ ರೊಟ್ಟಿ ತಂದಿಯೇನ? ಕರೀಲೇನ್ ಶಿವಣ್ಣಗಿಲ್ಲೇ? ಯಾರ? ಇದು ಕಮಲಕ್ಕನ ಗಂಡನ. ಅಯ್ಯ, ಕರೀರಿ ಕರೀರಿ. ಅದೇನ್ ನನ್ ಕೇಳ್ತೀರಿ, ಕರೀರಿ. ಅಯ್ಯೋ ಹಂಗಲ್ಲೋ ಮರಯ್ಯ. ಸುಮ್ಮ ಹೆಚ್ಚಿಗೆ ತಂದಿರ್ತೀಯೇನಿಲ್ಲ. ಸುಮ್ಮ ಅವ್ನ್ ಕರೆದು ಏನ್ ಮಾಡ್ಲಿ ಅತ್ತ. ಅಯ್ಯ, ಹೊಲಕ್ಕ ಬುತ್ತಿ ತರ್ತೀನಂದ್ರೆ ಹೆಚ್ಚಿಗೆ ತರ್ಲಾರ್ದ ಇರ್ತೀನೇನ್ರಿ? ಯಾರ ನಾವು ಊಟ ಮಾಡಾಕ ಬಂದ್ರೆ ಹಂಗ ಕಳ್ಸುದಿರ್ತೈತಿ. ನಮ್ ಕಡೆ ಅಂತ ಪದ್ಧತಿ ಇಲ್ರಿ. ನಮ್ಮವ್ವ ಹೇಳ್ಕೊಟ್ಟಿಲ್ಲ ನಮಗ. ಯಾರ ಹೊಲಕ್ಕೆ ಬಂದ್ರೆ ಅಂದ್ರೆ ಒಂದ್ ಕರೆದ ರೊಟ್ಟಿ ಕೊಡ್ಬೇಕತ್ತೆ. 4-5 ರೊಟ್ಟಿ ಹೆಚ್ಚಿಗೆ ತಂದಿರ್ತೀನಿ. ಕರೀರಿ ಕರೀರಿ. ಉಳಿದ್ರೆ ಮನಿ ತಗೊಂಡ್ ಹೋಗುದೆ. ಬಂದವ್ರಿಗೆ ರೊಟ್ಟಿ ಕೊಡಾರ್ದ ಹಂಗ ಕಳಿಸ್ಬಾರ್ದತ್ತೆ. ಕರೀರಿ ಕರೀರಿ. ಹಂಗಂದ್ರೆ ಚಲೋನ ಆಯ್ತು. ಕರಿತೀನಿ ತಡಿ. ಶಿವು, ಏ ಶಿವು, ಇಲ್ಯಾರ ನನ್ನ ಕರೆಯಕತ್ತಾರ? ಓ ಗೌಡ್ರ, ಹೇಳ್ರಿ ಗೌಡ್ರ. ಅಲ್ಲೋ ಮರಯ್ಯ, ಏನ್ ಕೆಟ್ಟ ಬಿಸಿಲಾಗ ಊಟ ಇರ್ಲಾರ್ದ ಕೆಲಸ ಮಾಡಾಕತಿಯಲ್ಲ? ತಲೆಗಿಲಿ ತಿರುಗಿತ್ತ. ಬಾ ಊಟ ಮಾಡ್ಬಾ. ಊಟ ಮಾಡಿ ಒಂದಿಟ್ಟು ಎಲಿ ಹಾಕೊಂಡು ಅಡ್ಡಾಗಿ ಮತ್ತೆ ಕೆಲಸ ಮಾಡೋಣತ್ತ ಬಾ. ಇಲ್ರಿ ಗೌಡ್ರ, ನೀವು ಊಟ ಮಾಡ್ರಿ. ನನ್ ಹೆಂಡತಿಗೂ 4 ರೊಟ್ಟಿ ತಗೊಂಡ್ ಬಾ ಅಂತ ಹೇಳಿನ್ರಿ. ಇಟ್ರಾಗ ಬರ್ತಾಳಕಿನು. ಊಟ ಮಾಡ್ರಿ ನೀವು. ಏ ಇರ್ಲಿ ಬಾರೋಪ. ರೊಟ್ಟಿ ತಂದ್ರೆ ಏನಾಯ್ತ? ಅವನು ಉಣ್ಣುನಂತ. ಟೈಮ್ ನೋಡಲಿ 2 ಆಗ್ಯದ. ನಾನು ಊಟ ಮಾಡತ್ತೀನಿ. ಬಾ, ದನಗಳಿಗೆ ಒಂದಿಟ್ಟು ವಿಶ್ರಾಂತಿ ಸಿಗ್ಲಿ. ಅಲ್ಲೇ ಗಿಡದ ಬಡ್ಡ್ಯಾಗ ಕಟ್ಟಿ ಬಾ. ಹ್ಞೂನ್ರಿ ಗೌಡ್ರ, ಬಂದೆ ರೀ ಬಂದೆ. ಪಾಪ ಹೇಳಿನಂತ ಹೇಳಿ ಮುಂಜಾನೆ 9ಕ್ಕೆ ಕೆಲಸ ಮಾಡಾಕ ಬಂದಾನ. ಕೆಟ್ಟ ಬಿಸಿಲಾಗ ಒಂದ್ 10 ನಿಮಿಷ ಕುಂದರ್ಲಾರ್ದ ಕೆಲಸ ಮಾಡಾಕತ್ತಾನ. ರೈತರ ಬಾಳೆನೆ ಹಂಗದ್ರಿ. ಲೇ, ಅಲ್ಲಿ ಶಿವನ್ ಹೆಂಡತಿ ಹೊಂಟಾಳ ನೋಡಲಿ. ಏ ಪಾರ್ವತಿ, ಬಾರ ಇಲ್ಲೇ ಬಾ. ಶಿವನು ಬರ್ತಾನೆ, ಇಲ್ಲೇ ಬಾ. ಅಯ್ಯ, ಇಲ್ಲೇ ಕುಂತೀರೇನೆ ಶಾರದಕ್ಕ? ನೋಡ್ಲಿಲ್ಲ ನೋಡ್ ನಾನು. ನೀವ್ ಯಾವಾಗ ಆ ಕಡೆ ಇದು ಏನವಾದ ಆ ಕಡೆ ಏನ್ ಬನ್ನಿ ಗಿಡದ ಬಡ್ಡ್ಯಾಗ ಕೂತಿರ್ತೀರಿ. ಇಲ್ಲೇನ್ ಕೂತಿರಲ್ಲ ಅಂತ ಹೇಳಿ ಇದು ಮಾಡಿದ್ದೆ ನೋಡ್ ನಾನು. ಹಂಗ ಹೊಂಟಿದ್ದೆ. ಇವ ನನ್ನ ಗಂಡಗ ಹೊಟ್ಟೆ ಹಸ್ತಿರ್ತದೆ. ಬಡ ಬಡ ಹೋಗಿ ಊಟ ಕೊಟ್ಟು ಬರ್ತೀನಿ. ಊಟ ಕೊಟ್ಟು ಮತ್ತೆ ಬರ್ತೀನಿ ತಗೋ ಶಾರದಕ್ಕ ನಾನು. ಅಯ್ಯ, ಇಲ್ಲೇ ಬರ್ತಾನ ತಗೋ. ನಿಮ್ ಕಾಕ ಶಿವನು ಕರ್ದಾನ. ಕೈಕಾಲ್ ಮುಖ ತಕೊಂಡು ದನಗಳಿಗೆ ಅಲ್ಲಿ ಗಿಡದ ಬಡ್ಡ್ಯಾಗ ಕಟ್ಟಿ ಬರ್ತಾನತ್ತ. ಇಲ್ಲೇ ಕುಂದೂರ. ಹೌದೇನ? ಬೇಷ್ ಆಯ್ತು ತಗೋ ಹಂಗಾರ. ಅಲ್ಲಿನೂ ಕೆಟ್ಟ ಬಿಸಿಲಾಗ ಕುಂದ್ರಬೇಕಾಕಿತ್ತು. ಇಲ್ಲಿ ಆರಾಮ ಗಿಡದ ಬಡ್ಡ ನೆಳ ಚಂದ ಬಿದ್ದೈತಿ. ಇಲ್ಲೇ ಕುಂತರ ಆಯ್ತು. ಏನ್ ಪಾತಿಮಾಗ ಜೋಳ ಕರ್ಕೊಂಡು ಬಂದಿ ಕಾಂತೈತಿ. ಬರ ಪಾತಿ, ಒಂದ್ ರೊಟ್ಟಿ ತಿನ್ ಬಾ. ಏಕ ಬಚಕ ಕಾಯಿ ಉಮೈ. ಏ ಏನ್ ಕಾಯಿ ಉಮೈ? ಕಾಯಿ ಉಮೈ ಆದ್ರೆ ಏನಾಯ್ತು, ಇದ್ರ ಏನಾಯ್ತು? ಅಲ್ಲಿಂದ ಇಲ್ಲಿಗೆ ಬರುತ್ತನ ಹೊಟ್ಟೆ ಹಸ್ತಿರ್ತದೆ. ಒಂದ್ ರೊಟ್ಟಿ ತಿನ್ನಕತ್ತಿ. ಏನಿದೆ, ಪಾರ್ವತಿನೂ ಇಲ್ಲೇ ಕೂತಾಳಲ್ಲ. ಏ ಇಲ್ರಿಪ, ನಾನು ಅಲ್ಲೇ ಬರಾಕತ್ತಿದ್ದೆ. ಮತ್ತಿಕಿ ಶಾರದಕ್ಕ ಒದ್ರಿದ್ಲು. ಅದಕ್ಕೆ ಈ ಕಡೆ ಬಂದೆ ನೋಡೆ. ನಿಮ್ ಕಡೆನೆ ಬರಾಕತ್ತಿದ್ದೆ ನಾನು. ನೀವ ಏನೋ ಇಲ್ಲೇ ಬರ್ತಿರತ್ತಂದ್ರ ಅದಕ್ಕೆ ಇಲ್ಲೇ ಕೂತೆ ನೋಡು. ನನಗೂ ಮತ್ತೆ ಗೌಡ್ರು ಮತ್ತೆ ಶಾರದಕ್ಕ ಒದ್ರಿದ್ರ. ಊಟಕ್ಕ ಹೊತ್ತು ಭಾಳ ಆಯ್ತು. ಬಾ ಅಂತ ಹೇಳಿಕೆಸಿಂದ್ರ. ನೀ ಯಾಕ ತಡ ಮಾಡಿದಿಲ್ಲ ಇವತ್ತು? ಯಾಡಾಗೆ ಟೈಮ್? ಅಯ್ಯ, ನಾ ಏನ್ ತಡ ಮಾಡಿಲ್ರಿ. ನಾನು ಬರಾಕತ್ತಿದ್ದೆ. ಈಕಿ ಪಾತ್ ಇದಾಳಲ್ಲ, ಊಟ ಮಾಡಕತ್ತಿದ್ಲಾ. ಮತ್ ಇನ್ನಕಿನ್ನು ಊಟ ಬಿಡಿಸಿ ಹೆಂಗ್ ಕರ್ಕೊಂಡು ಬರ್ಲಿ? ಅದಕ್ಕ ಒಂದ್ 5-10 ನಿಮಿಷ ಅಲ್ಲೇ ಕುಂತೆ ನೋಡು. ಅದ ಒಂದ್ ಈಡ್ ತಡ ಆಯ್ತು. ಅಲ್ಲಲ್ಲಿ ನಿನಗೆ ಎಲ್ಲಿ ಹೋದ್ರೂ ಜೋಡಿ ಬೇಕಾ ಏನ? ಒಬ್ಬಾಕಿನೇ ಬರ್ಬೇಕಿಲ್ಲ? ಅಯ್ಯಯ್ಯ, ಏನ್ ಹೇಳಕತ್ತೀರಿ ನೀವ್? ನಾನೇ ಒಬ್ಬಾಕಿನೇ ಬರ್ಬೇಕ? ಆಗೋದಿಲ್ರಿ, ಆಗೋದಿಲ್ಲ. ಮೊದ್ಲ ಅಲ್ಲಿ ಹೊಲದ ದಾರ್ಯಾಗ ಬರಾಗ ಹುಣ್ಚಿನ ಗಿಡದಾಗ ಏನ ದೆವ್ವ ಐತ ಅನ್ನಕತ್ತಾರ. ಏವ್ವ, ಸುಮ್ಮ ಎದಕ್ ಬೇಕ? ಯಾರನ್ನಾರ ಜೋಡ್ ಕರ್ಕೊಂಡ್ ಬಂದ್ರ ಮುಗಿದ್ ಹೊಕ್ಕೈತಿ. ಅದಕ್ಕರಿ ನಾನು ಒಬ್ಬಾಕಿನೇ ಬರಾಕ ಒಲ್ಲಂತೀನಿ. ನಿಮಗ ಮನಿಗ್ ಬಾ ಅಂದ್ರ ನೀವ ಇಲ್ಲೇ ದಗದ ಮಾಡೇ ಬ್ಯಾಸ್ರ ಆಗಿರ್ತೈತಿ. ಇನ್ನು ಮನಿಗ್ ಬಂದ ಊಟ ಮಾಡಿ ಹೊಳ್ಳಿ ಎಲ್ಲಿ ಬರ್ಲಿ ಬ್ಯಾಸ್ರ ಆಕೈತಿ. ನೀ ಬುತ್ತಿ ತಗೊಂಡ್ ಬಾ ಅಂದಿದ್ದಕ್ಕ ಇಲ್ಲಿ ತನ ಬುತ್ತಿ ತಗೊಂಡ್ ಬರ್ತೀನಿ ನಾನು. ಕರೆ ಬಿಡ. ಏವ್ವ, ನಿಮ್ಮವ್ವ ಅದಾಳಲ್ಲ, ಆಕಿನೇ ದೇವ್ವಾಗಿ ಹುಂಚಿನ ಗಿಡದಾಗ ಕೂತಾಳತ್ ನೋಡ. ಅಲ್ರಿ ಗೌಡ್ರ, ನೋಡ್ರಿ ಮತ್ತೆ ಹೆಂಗ್ ಹೇಳಕತ್ತಾಳ. ಯಾವ ದೇವ್ ಕೂತಿರ್ಬೇಕು ಈಕಿಗಿ? ನಾವ್ ಚಂತನ ಇಲ್ಲೇ ತಿರುಗಾಡ್ತೇವಿ, ಇಲ್ಲೇ ಅಡ್ಡಾಡ್ತೇವಿ. ನಮಗ್ ಬಡ್ಕೊಳಾರ್ದು ಈಕಗ ಬಡ್ಕೊತಿರ್ಬೇಕು ನೋಡ್ರಿ. ಏ ಸುಮ್ಮಿರ್ರಿ ನೀವ. ಏನಾರ ಹೇಳಿ ನನಗೆ ಅನ್ಸಕ್ ಹೋಗ್ಬೇಡ್ರಿ. ಮತ್ತೆ ನೋಡ್ರಿ, ಮತ್ತೆ ಏನಾರ ಹೇಳಿ ಅನ್ಸಿದ್ರೆ ಅಂದ್ರೆ ನಾ ಅಲ್ಲಿ ಹಿಡಿದ ಬುತ್ತಿನೇ ತಗೊಂಡ್ ಬರೋದಿಲ್ಲ ನಾನು.
ಮೊದ್ಲ ನಿಮ್ಮ ಅವ್ವ ನನ್ನ ಮ್ಯಾಗ ಬಾಳ ಪ್ರೀತಿದ್ಲು. ಉಕ್ಕಿ 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 ಹರಿತಿದ್ಲು. ಯಾವಾಗ ನೋಡಿದ್ರನ ಅದು ಮಾಡಿಕೊಡು, ಇದು ಮಾಡಿಕೊಡು, ಅದು ಬೇಕು, ಇದು ಬೇಕು ಅನ್ಕೋತ ಸತ್ ಹೋದ್ಲ. ಎಲ್ಲಕಿನೇ ದೆವ್ವ ಕೇಸಿಂದ್ರ ಗಿಡದಾಗ ಕೂತಿದ್ಲಂದ್ರ, ಸಸಿ ಬರೋ ದಾರಿ ಕಾಯ್ಕೋತ ಕೂತಿದ್ಲಂದ್ರ, ನಾ ಬರೋ ಪುರ್ಸತಿಲಿ ಪಕ್ಕದ ಬಂದ್ ಕಿಸಿಂದ್ರ ಹಿಡ್ಕೊಂಡ್ಲಂದ್ರ ಏನ್ ಮಾಡ್ಲಾನ? ಸುಮ್ಮಿರಿ ನೀವ. ಅಲ್ಲ ಶಾರದಕ್ಕ, ಅದೇನದ ಅಟ್ಟ ತರ ಮಾಡ್ಕೊಂಡ್ ಬಂದಿಯಲ್ಲ ಅಡ್ಗಿ ನೀನ? ಅಯ್ಯ, ಇದೇನು ಬಾಳ್ ಮಾಡ್ಕೊಂಡ್ ಬಂದೀನಿ. ಶೇಂಗಾ ಹಿಂಡಿ, ಉಳ್ಳಾಗಡ್ಡಿ, ಚಟ್ನಿ, ಮೊಸರೆ, ಇವು ಮೂರು ನಮ್ಮ ಮನ್ಯಾಗಂತ್ರ ಯಾವಾಗ ಕಾಯಂ ಇದ್ದಂಗಿದ್ದೇ ಇರ್ತಾವ. ಏನು ತಪ್ಪಿದ್ರೂ ಇವು ತಪ್ಪಿದ್ವು ಅಂದ್ರೆ ನಮ್ಮ ಮನ್ಯಾಗ ಯುದ್ಧನೇ ಚಲೋ ಆಗ್ಬಿಡ್ತೈತಿ. ಮನ್ಯಾಗ ಯಾವಾಗೂ ಇರತ್ತಾವ. ಮತ್ತೆ ಸಂಕ್ರಾಂತಿಗೆ ಅಂತ ಹೇಳಿ ಮಣ್ಣಿ ಶೇಂಗಾ ಹೋಳಿಗೆ ಮಾಡಿದ್ದೆ. ಇನ್ನೊಂದ್ 7-8 ಉದಿದ್ದು ಅವಿಡ ತಗೊಂಡ್ ಬಂದೀನಿ. ಒಂದ್ 2 ತರ ಕಾಳು ಪಲ್ಯ, ಇಟ್ಟೆ ತಗೊಂಡ್ ಬಂದೀನಿ. ಮತ್ತೆ ರೊಟ್ಟಿ ಅಂತ ಯಾವಾಗೂ ಬಡ್ದ ಇಟ್ಟಿರ್ತೀನಿ ನಾನು, ಅವ ತಂದೀನಿ. ಇನ್ನೇನ್ ಬಾ ತಂದೀನಿ ನಾನು. ಉಳ್ಳಾಗಡ್ಡಿ ಇಲ್ಲೇ ಬರಾಗ ಇವ್ರ ಅವ್ರು ಸವಿತಾರ ಅದಾರಲ್ಲ, ಅವ್ರ ಹೊಲ್ದಾಗ ಆಗೈತ್ ನೋಡು, ಚಂದ ಆಗಿತ್ತು. ಒಂದನ್ನ ಅಕ್ಕಿ ತಗೊಂಡು ಅವ್ರ ನೆಲದಾಗೆ ತೊಳ್ಕೊಂಡು ರೊಟ್ಟಿ ಜೋಡ ಬಾಯಾಡ್ಸ್ಕೊಂಡ್ರೆ ಆಯ್ತೇಳಿ ತಗೊಂಡ್ ಬಂದಿನಿ ನೋಡು. ಇವತ್ತು ನೋಡ್ರಿ ಶಾರದಕ್ಕರ ನನ್ನ ನಸೀಬ್ ತೆಗ್ದಿದ್ದಂದ್ರ ರೀ, ಕರೆಗೂ ರೀ ನನ್ನ ನಸೀಬ್ ಇವತ್ತು ತೆಗಿತ್ ನೋಡ್ರಿ ಶಾರದಕ್ಕರ. ನೀವೇನ್ ತಪ್ಪು ತಿಳ್ಕೊಳಕ ಅಂದ್ರ ಒಂದು ಮಾತು ಹೇಳ್ತೀನಿ ರೀ ಶಾರದಕ್ಕರ, ನೀವ್ ಯಾವಾಗಾರ ಹೊಲಕ್ಕೆ ಬುತ್ತಿ ತಗೊಂಬಂದ್ರಿ ಅಂದ್ರ ನನ್ನೂ ಕರೀರಿ ಒಂದಿಟ್ಟು. 4 ರೊಟ್ಟಿ ತಿನ್ನಲಿ 6 ರೊಟ್ಟಿ ಜಡತಾ ಜಡಿತೀನ್ರಿ. ಇಂಥವೆಲ್ಲ ಇದ್ದು ಅಂದ್ರ ನಾನು ಇವೆಲ್ಲ ಹಚ್ಕೊಂಡು ತಿಂದು ಹೊಕ್ಕಿನ್ರಿ. ನನ್ ಹೆಂಡ್ತಿನೂ ತರತಾಳ್ರಿ, ಹಿಟ್ಟಿನ ಜುಣಕತ್ತು ನೋಡ್ರಿ ಅದನ್ನ ಮಾಡ್ಕೊಂಡು ಬರ್ತಾಳ್ರಿ. ಸಾರ ಮಾಡೋದು ಬ್ಯಾಡ್ರಿ, ಹಿಟ್ಟಿನ ಜುಣಕಾನೆ ತಿನ್ಬೇಕು ನೋಡ್ರಿ ಅನ್ನದಾಗ. ಅಟ್ಟಳು ಸಡಿ ಸಾರಾಗಿರ್ತೈತ್ರಿ, ಹಂಗ ಮಾಡ್ಕೊಂಡು ಬರ್ತಾಳ. ಉದ್ರ ಬ್ಯಾಳಿ ಅಂತ ಕೇಳಾಕೆ ಹೋಗ್ಬೇಡ್ರಿ ಅದನ್ನ. ಬ್ಯಾಳಿ ಒಂತೋಲ್ರಿ, ಖಾರ ಒಂತೋಲಿ, ಉಪ್ಪು ಒಂತೋಲಿ, ಅದ್ರೊಳಗೆ ಏನ್ ಮಣ್ಣು ಉಳ್ಳಾಗಡ್ಡಿ ಇಲ್ಲ ಟಮಾಟಿ ಇಲ್ಲ, ಏನ್ ಹಾಕಿ ಮಾಡ್ಕೊಂಡ್ ಬರ್ತಾಳೋ ಸುಡುಗಾಡ. ಬರೇ ಎಣ್ಣ್ಯಾಗ ಹಿಂಗ್ ಎತ್ತಿದ್ರೆ ಸಾಕು ಎಣ್ಣಿ ಪಚ್ ಅನ್ಬೇಕು ನೋಡ್ರಿ. ಅದೊಂದು ಉದ್ರ ಬ್ಯಾಳಿ ಮಾಡ್ಕೊಂಡ್ ಬರ್ತಾಳ್ರಿ. ಬದ್ನಿಕಾಯಿ ಮಾಡ್ತಾಳ್ರಿ, ನೋಡ್ಬೇಕ್ರಿ ಅದನ್ನ. ಯಪ್ಪು 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 ಯಪ್ಪು. ಮೊದ್ಲ ನಮ್ಮ ಅವ್ ಇದ್ದಾಗ್ರಿ 4 ಬದ್ನಿಕಾಯಿ ಬಾಯಿಲಿ ಹಂಗೆ ಕಡತ್ತಿಟ್ಟಿದೇರಿ. ಈಗ ಬದ್ನಿಕಾಯಿ ನೋಡಿದ್ರೆ ನೀ ಹೇಸಿಗೆ ಬರ್ಬೇಕ್ರಿ. ಯಪ್ಪು ಆ ತರ ಮಾಡಿಟ್ ಬಿಟ್ಟಾಳ್ರಿ. ಏನ್ ಪಲ್ಯ ಯಾಕೆ ಮಾಡೋಲ್ಯಾಕ್ರಿ, ಅದಕ್ಕೊಂದು ಖಾರರ ಇರಲ್ರಿ, ಒಂದು ಉಪ್ಪರ ಇರಲ್ರಿ, ಎಲ್ಲಾ ಸಂತಿ ತಂದಿಡ್ತೀನ್ರಿ ನಾನು. ಹಾಕಾಕ ದಾಡಿ ನೋಡ್ರಿ ಈಕಿ ಏನಾರ ಅಂದ್ರೆ ಸಾಕು ಖರ್ಚಕ್ಕೈತಿ ಎತ್ತಾಳ್ರಿ. ಏನ್ ತುಡುಕ್ ತಂದ್ ಹಾಕೋರ್ಗತ್ಲಿ. ಹಂಗ್ಯಾಕ್ ಮಾಡ್ತೀಯ ಪಾರ್ವತಿ? ಮಾಡಿ ಹಾಕಬೇಕವ. ಅಲ್ಲ, ಗಂಡದೇರ್ ಎದು ಸಲ ದುಡಿತಿರ್ತಾರೆ, ದುಡಿದ ಹೊಟ್ಟಿ ಸಲ ಅಂದಲ್ಲ, ಹೊಟ್ಟಿಗೆ ಹಾಕಲಾರ್ದ ಕೂಡಿಟ್ಟಿಕಿಸಿಂದ್ರೆ ಏನ್ ಮಾಡೋದೈತಿ? ಮೊದ್ಲ ಹೊಟ್ಟಿ ಬಸ್ತಾನೆ ನೋಡೋದೆ, ಆಮೇಲೆ ಉಳ್ದಿ ಚಿಂತಿ ಮಾಡೋದೆ. ತಂದ್ ಹಾಕಿದ್ರನು ಮಾಡಿ ಹಾಕಲ್ಲ ಅಂದ್ರೆ ಹೆಂಗವ ನೀನು? ಅಯ್ಯ ಶಾರದಕ್ಕ, ಅವ್ರದೇನ್ ಕೇತಿ ಬಿಡ ನೀನು. ನಾ ಎಟ್ ಮಾಡಿ ಹಾಕಿದ್ರೆ ಏನು ಬಿಟ್ರೆ ಏನು, ಮಂದಿ ಮುಂದೆ ನಂದು ಆಡ್ಕೊಳ್ಳೋದು ಬಿಡುದೇ ಇಲ್ಲ ಅವರು. ಅಲ್ಲ ಶಾರದಕ್ಕ, ನೋಡ ಈ ಪರಿ ಅಡಿಗೆ ಮಾಡೀನಿ ಅಂದ್ರನು ಹೆಸರಿಡ್ತಾರಂದ್ರೆ ಹೆಂಗಿವ್ರೆ? ಅಲ್ಲ ಹಡಿಬಿಟ್ಟಿ, ನೀ ಕಮ್ಮಗ್ ಮಾಡಿ ಹಾಕಿದೆ ಅಂದ್ರೆ ನಾ ಯಾಕೆ ಆಡ್ಕೋತೀನಿ? ಮನ್ಯಾಗ ಹೈನ್ ಐತಿ, ಮೊಸರು ಹೆಪ್ಪ ಹಾಕಕ್ ಸುದಕ್ ಬ್ಯಾಸ್ರಿ ಈಕಿಗಿ. ಒಣ ಕೊಡ್ತಾಳ. ಒಂದಿಟ್ಟು ಪಲ್ಯದಾಗ ಮೊಸರು ಐತಂದ್ರ ಅಳುಸಗ ಚಂದಾಗಿ ಹತ್ತದಿಲ್ಲೇನ್ರಿ ಶಾರದಕ್ಕರ? ಹೇಳ್ರಿ ಒಂದಿಟ್ಟು ತಿಳಿಸ್ ಹೇಳ್ರಿ. ನೋಡ್ರಿ ನೀವ್ ಎಷ್ಟ್ ಅಡಿಗೆ ಮಾಡ್ಕೊಂಡು ಬಂದೇರಿ, ಒಂದ್ ಈಟರ ಬ್ಯಾಸ್ರ ಐತೆ ನಿಮಗ? ಬಿಡಾಡಿಗಿ ಒಟ್ಟ ಅಡಿಗೆ ಮಾಡೋದಂದ್ರ ಬರ್ತೈತಿ ನೋಡ್ರಿ ಕುತ್ತಿಗೆಗಿ. ಹೊಲಕ್ಕೂ ತಗೊಂಬಾ ಅಂದೆ ಅಂದ್ರೆ ಸಾಕು ಮುಂಜಾನೆ 1 ತಾಸು ಬೈದ ಕಳ್ಸಿರ್ತಾಳ್ರಿ ನನ್ನ. ಅಯ್ಯ, ಹೋಲ್ ಬಿಡಪ್ಪ. ಏನೋ ಸಣ್ಣಕ್ಕೆದಾಳ ತಿಳಿದಿಲ್ಲ. ಎಲ್ಲ ಮಾಡ ನಮ್ಮಂಗ ವಯಸ್ಸಾದ್ಮ್ಯಾಗ ಗೊತ್ತಾಕೈತಿ ಆಕಿಗೂ. ಇನ್ನ ಈಗ ಮಾಡಕತ್ತಾಳಲ್ಲ, ಒಂದಿಟ್ಟು ಬ್ಯಾಸ್ರ ಆಕೈತಿ, ಮಾಡ್ತಾಳ ತಗೋ. ರೀ ಏನ್ ಮಾಡ್ತಾಳೋ ಏನ್ ಬಿಡ್ತಾಳೋ, ನೀವಂತ್ರು ನಿಮ್ ಮಗಳಿಗೆ ಬಿಟ್ಟು ಕೊಡಂಗಿಲ್ಲ. ಊಟ ಮಾತ್ರ ಮಸ್ತ್ ಆಗೈತ್ ನೋಡ್ರಿ, ಅಡಿಗೆ ಚಲೋ ಆಗೈತ್ರಿ. ಹೂನೇ ಶಾರದಕ್ಕ, ಅಡಿಗೆ ಮಸ್ತ್ ಆಗೈತ್ ನೋಡ. ಇದೇನಿದೆ ಉಳ್ಳಾಗಡ್ಡಿ ಚಟ್ನಿ ಏನಿದೆ? ಏಕದಮ್ ಮಸ್ತ್ ಆಗೈತ್ ನೋಡಿದೆ. ಬಾಳ್ ರುಚಿ ಹತ್ತಾತೈತಿ. ಬಿಸಿ ರೊಟ್ಟಿ ತಿಂದೆ ಅಂದ್ರೆ 4-5 ರೊಟ್ಟಿ ತಿಂತೀನಿ ಅನಿಸ್ತೈತಿ ನೋಡ. ನನಗರೆ ಈ ಚಟ್ನಿ ಬಾಳ ಇಷ್ಟ ಆಯ್ತು. ಏ ಪತಿ, ನೀವೊಂದ್ ರೊಟ್ಟಿ ತಗೋಲಿ. ಅರೇ, ನಮ್ದಕ್ಕೆ ಹೊಟ್ಟೆಗೆ ಮಜ್ಬೂತಿಗೆ ಆಗಿದೆ. ನಕೋಗಿ ಶಾರದಂದಕ್ಕ, ನಕೋ ನಕೋ. ಅಯ್ಯ, ತಿಂದರ ನೋಡ. ತಿಂದಂದ್ರ ಬಿಡುದೇ ಇಲ್ಲ. ಏನ್ ಉಂಡಾಳೋ ಏನ್ ಬಿಟ್ಟಾಳೋ, ಅಲ್ಲಿ ಇಟ್ಟೋತನ ಬಂದಿ ಇಲ್ಲ. ಹೊಟ್ಟೆ ಹಸ್ತಿರಿಲ್ಲ, ಒಂದ್ ರೊಟ್ಟಿ ಹೋಗುದಿಲ್ಲೇನ? ತಗೋ ಇದೊಂದ್ ರೊಟ್ಟಿ ತಿನ್ನ. ಅರೇ ಶಾರದಂದಕ್ಕ, ನಿಮ್ದಕ್ಕೆ ಎಷ್ಟಿಗೆ ಹೇಳಿದ್ರು ನೀವು ಬಿಡೋದಿಲ್ಲ. ಆಯ್ತು, ಕೊಡಿ. ಹೊಲ್ದಾಗ ಕೂತ್ ಊಟ ಮಾಡಿದ್ರ ಒಂದ್ ರೊಟ್ಟಿ ಹೆಚ್ಚಿ ಉಂತೀನಿ ನೋಡ್ಯಪ್ಪ ನಾರ. ರೀ ಅದ ಹಂಗ. ಮನ್ಯಾಗ ಒಂದಿನ ತಗದಿರ್ಲಾರ್ದೆ ಮನ್ಯಾಗ ಕುಂದಿರ್ಲಿ, ಊಟನ ಸೇರುದಿಲ್ಲ. ಅದ ಹೊಲಕ್ ಬರ್ಲಿ 3 ತಿನ್ನಲಿ 4 ರೊಟ್ಟಿ ಜಡಿತೀನಿ ನಾನು. ಹೊಲನ ಬ್ಯಾರೆ ರೀ, ಮನಿನ ಬ್ಯಾರೆ ರೀ. ನನಗೂ ಹೊಲ್ದಾಗ ಕೂತ್ ಊಟ ಮಾಡೋದು ಇಷ್ಟ ಆಕೈತ್ರಿ. ಅದಕ್ಕ ರೀ ಹಡಿಬಿಟ್ಟಿಗೆ ಬುತ್ತಿ ತಗೊಂಡು ಹೊಲಕ್ಕ ಬಾತ್ ಹೇಳ್ತೀನ್ರಿ ನಾನು. ಅದು ಕರೆ ಬಿಡಪ್ಪ. ಒಂದಿಟ್ಟು ಬರಾಕ್ ಬ್ಯಾಸರ ಆದ್ರನು ಬಂದಿಲ್ ಕೂತೇವಂದ್ರ ಎಷ್ಟ್ ಆರಾಮ್ ಅನಸ್ತೈತಿ. ಇದ್ದಿದ್ದೆಲ್ಲ ತಲೆಯಾಗಿಂದ ಹೋಗ್ಬಿಡ್ತೈತಿ ನೋಡು. ನನಗೂ ಹೊಲಕ್ ಅದಕ್ಕ ಬರ್ತೀನಪ್ಪ. ಮನ್ಯಾಗ ಕೂತೆ ಅಂದ್ರೆ ಸುಮ್ಮ ಆ ಕಾಡೊಂದ್ ಈ ಕಾಡೊಂದ್ ಅವ್ರೊಂದ್ ಇವ್ರೊಂದ್ ಬರೇ ಊರ್ದ ಮಂದಿದ ಮಾತಾಡೋದು. ಹೊಲಕ್ ಬಂದೇವಂದ್ರೆ ನೆಮ್ಮದಿಯಿಂದ ಇರ್ತೀವಿ. ಹಾ ರೀ ಶಾರದಕ್ಕಾರ, ಅದು ಕರೆ ನೋಡ್ರಿ.
ನೋಡಿದ್ರಲ್ಲ, ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರೋ ಹೊಸದಾಗಿ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ.